ಶ್ರೀ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಅಧಿಕ ಮಾಸದ ನಿಮಿತ್ತ ದಿನಾಲು ಒಂದು ಸಂಧಿಯ ಒಂದು ಚಿಂತನೆಯನ್ನು ಅವಲೋಕನ ಮಾಡ್ತಾ ಇದ್ವಿ. ವಿಸ್ತಾರವಾಗಿಲ್ಲ, ಅತಿ ಸಂಕ್ಷಿಪ್ತವಾಗಿ. ಅಂದರೆ ಒಂದು ಅಧಿಕ ಮಾಸದಲ್ಲಿ ಪೂರ್ಣ ಎಲ್ಲ ಸಂಧಿ ಒಂದು ಅವಲೋಕನ ಮಾಡೋಣ ಅಂತ ಉದ್ದೇಶದಿಂದ ಹಾಗೆ ಮಾಡ್ತಾ ಇದ್ದೀವಿ. ಇದು ಒಂದು ಸಂಧಿ ಹೇಳಲಿಕ್ಕೆ ಕನಿಷ್ಠ 7-8 ತಾಸು ಬೇಕು. ಅಂಥದ್ದನ್ನು 15 ನಿಮಿಷದಲ್ಲಿ ಮುಗಿಸ್ಬೇಕು ಅಂತಂದರೆ ವಿಷಯ ಬಹಳ ಕಡಿಮೆ ಇರ್ತದೆ. ಆದರೂ ಒಂದು 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 ಅಧ್ಯಯನ ಮಾಡೋದಂಥದ್ದು ಒಂದು ಮಾಡೋಣ ಅಂತ ಬಿಟ್ಟು ಮಾಡ್ತಾಯಿದ್ದೀವಿ. ಇವತ್ತು ಮಾತೃಕಾ ಸಂಧಿ, 8ನೇ ಸಂಧಿ ಮಾತೃಕಾ ಸಂಧಿ. ಮುಂದೆ ಎಲ್ಲ ಸ್ವಲ್ಪ ಸಂಧಿ ನಂಬರ್ ವ್ಯತ್ಯಾಸ ಆಗ್ತದೆ, ಅದಕ್ಕೆ ಹೆಸರನ್ನು ಹೇಳ್ತೀನಿ. ಈ ಮಾತೃಕಾ ಸಂಧಿದ ಫಲವನ್ನು ಹೇಳ್ತಾ ಇದ್ದಾರೆ. ಅದರದ್ದು ಜಪ ಸಿದ್ಧಿ ಅಂತ, ನಾವೇ ಜಪ ಮಾಡ್ತೀವಿ ಸಿದ್ಧಿ ಪಡಿತೀವಿ ಅಂತ ಈ ಮಾತೃಕಾ ಸಂಧಿ ಮಾಡಿದರೆ. ಯಾಕಂದರೆ ಇಲ್ಲಿ ಎಲ್ಲ ನಮ್ಮ ಅವಯವಗಳಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ ಯಾವುದು, ಅಲ್ಲಿ ಅಂತರ್ಮಯಾಗಂಥದ್ದು 5 ಅಂತರ್ಗತನಾದಂಥ ಭಗವಂತನ ರೂಪಗಳು ಯಾವ್ಯಾವಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮೊದಲನೇ ನುಡಿಯಲ್ಲಿ ಇಲ್ಲಿ ಪಾದದಲ್ಲಿಯ ಭಗವತ್ ರೂಪಗಳನ್ನು ಹೇಳ್ತಾರೆ. ಪಾದಮಾನಿ ಜಯಂತನೊಳಗೆ ಅಂತ ಇಲ್ಲಿ ದೇವತೆಗಳ ಹೆಸರು, ಅದರ ಅಂತರ್ಯಾಮಿಯಾಗಿ ಭಗವಂತ ರೂಪ. ಯಾಕೆ ಇಲ್ಲಿ ಪಾದದಿಂದ ಯಾಕೆ ಸ್ಟಾರ್ಟ್ ಮಾಡಿರಂತೆ ಅಂತಂದರೆ, ನಾವು ಭಾಗವತಲ್ಲಿ ನೋಡ್ತೀವಿ ಭಗವಂತನ ಭಗವಂತನ ರೂಪ ಚಿಂತನೆ. ಅದೇ ಭಗವಂತನ ಬಿಂಬರೂಪಿ ಪರಮಾತ್ಮ ಆಗಿದ್ದಾನೆ. ಅವನ ಚಿಂತನೆ ಮಾಡುವಾಗ ನಾವು ಪಾದದಿಂದ ಸ್ಟಾರ್ಟ್ ಮಾಡಬೇಕು ಅಂತ ಸಂಚಿನ್ನೈನ ಅಂತಕೊಳ್ಳುವ ಸ್ತೋತ್ರ ಇದೆ. ಅದು ಹೇಳ್ತಾರೆ. ಅದರ ಅಲೆ ಪಾದ, ಹೊಟ್ಟ, ಎದೆ, ಕಣ್ಣು, ತುಟಿ, ಕಣ್ಣು, ಆಮೇಲೆ ಶಿರಸ್ಸು ಎಲ್ಲನೂ, ಆಮೇಲೆ ಕಿರೀಟದ ಒಳಗೆ ವೈಕುಂಠ ಲೋಕ, ಈ ರೀತಿಯಾಗಿ ಚಿಂತನೆ ಮಾಡ್ತೀವಿ. ಆಮೇಲೆ ಇಂತಹದ್ದು ಭಗವಂತ ನಿನ್ನ ದರ್ಶನ ಭಾಗ್ಯ ಕೊಟ್ಟೆಪ್ಪ ಅಂತ ಒಂದು ಕೃತಜ್ಞ ಸಮರ್ಪಣೆ ಮಾಡ್ತೀವಿ. ಸೊ ಅದಕ್ಕೆ ಪಾದದಿಂದ ಸ್ಟಾರ್ಟ್ ಮಾಡಿದ್ದಾರೆ. ಈ ಪಾದದೊಳಗಿದಿಂದ ಮಾಡಿದ್ದಕ್ಕೆ ಇದಕ್ಕೆ ಎಷ್ಟೆಷ್ಟು ಸಂಧಿಗಳು ಎಲ್ಲ ಕಡೆ ತಿರುಗಾ ಸಂಧಿಗಳ ಸಂಖ್ಯೆಯನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಇದು ಭಾರಭೃತ್ ಅಂತ ಹೆಸರಿದೆ. ಈ ಭಾರಭೃತ್ ಇದು ಕೂರ್ಮರೂಪ ನಮ್ಮ ಪಾದದ ಬಲಪಾದದ ಅಂಗುಷ್ಟದಲ್ಲಿ ಇದ್ದಾನೆ ಅಂತ ತಿಳ್ಕೊಂಡು ಹೇಳ್ತಾ ಇರ್ತಾರೆ. ಸೊ ಇಲ್ಲಿ ಪಾದದಲ್ಲಿ ಅಂಗುಷ್ಟದಲ್ಲಿ ಇದ್ದಂತ ಅಂದರೆ ಭಾರವನ್ನು ಹೊರುವಂಥದ್ದು, ಅದು ವಾಯುದೇವರಿದ್ದಾರೆ, ಅಂತರ್ಗತ ಭಗವಂತನಾಗಿ ಸೇಮ್ ಆಗಿ ಅದೇ ರೂಪದಿಂದ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ. ಆಮೇಲೆ 2ನೇ ರೂಪದಲ್ಲಿ ಕೈಯಲ್ಲಿದ್ದಂಥ ಭಗವಂತ ರೂಪ, ಅಂದರೆ ಕೈಯಲ್ಲೆಲ್ಲ ಒಂದೊಂದು ಕಡೆ 5 ರೂಪಗಳನ್ನು ಅಜಾದ ರೂಪಗಳು ನೋಡ್ತೀವಲ್ಲ, ಅದಕ್ಕೊಂದು 5 ರೂಪ. ಇಲ್ಲಿ ಕೈಯಲ್ಲಿದ್ದಂಥ ಎಲ್ಲ ಭಗವದ್ ರೂಪಗಳ ಚಿಂತನೆ ಕೊಡ್ತಾ ಇದ್ದಾರೆ. ಆಮೇಲೆ ಬೆನ್ನಿಗಡೆಗೆ, ಮುಂದಗಡೆಗೆ, ಗುದ ಉಪಸ್ಥದಲ್ಲಿ ಯಾವುದೇ ರೀತಿ ಎಲ್ಲ ಹೆಸರುಗಳು ಹೇಳ್ತಾ ಇದ್ದಾರೆ. ಆಮೇಲೆ ಮನವೆನಿಸೆ ತುಲ್ಯವಾಗಿರುತ್ತೀಯನು, ಅದು ಇಲ್ಲಿ ಕೂಡ ಎಲ್ಲ ಇಂದ್ರಿಯಗತನಾದಂಥದ್ದು ಭಗವದ್ ರೂಪಗಳನ್ನು ಇಲ್ಲಿ ಚಿಂತೆಗೊಳ್ತಾ ಇದ್ದಾರೆ. ಇನ್ನು 3ನೇ ನುಡಿಯಲ್ಲಿ ನಾಭಿಯಲ್ಲಿ ಇಲ್ಲಿ ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಇದೆ, ಎಲ್ಲರ ಪುಸ್ತಕದಲ್ಲೂ ಹಾಗೆ ಇದೆ. ನಾವು ಇದನ್ನು ಸುಧೀಂದ್ರ ತೀರ್ಥರ ಪ್ರವಚನದಲ್ಲಿ ನಾವು ಅದರ ಸರಿಯಾಗಿ ಅರ್ಥ ಮಾಡಿಕೊಂಡು ಇಲ್ಲಿ ಹೇಳಿದ್ದೇವೆ. ಇಲ್ಲಿ 5 ಮೇಲೊಂದು ಅಧಿಕ ದಳ್ಳುವುದು ಅಂತಂದರೆ 6 ದಳ್ಳದ ಪದ್ಮ ನಾಭಿ ಅಂತ ಅಲ್ಲಿ ಕಾಮ ಹಾಕೋಬೇಕು. ನಾಭಿ ಮೂಲದಲ್ಲಿ ಅಂತ ಹೇಳ್ತಾರೆ. ಅಲ್ಲಿ ನಾಭಿಯಲ್ಲಿದ್ದಂಥ 6 ದಳ, ಯಾಕಂದರೆ 5 ಮೇಲೊಂದು ಅಧಿಕ 6 ದಳ ಕಮಲ ನಾಭಿಯಲ್ಲಿ ಅಲ್ಲಿ ಕಾಮ ಹಾಕೋಬೇಕು. ಆಮೇಲೆ ಮೂಲದಿ 5 ರೂಪ ಅನುರಾಧ್ಯ, ಅಲ್ಲಿ ಮೂಲದಲ್ಲಿ 4 ದಳ, ಅದು ಕೊಟ್ಟಿಲ್ಲ. ಸೊ ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಒರಿಜಿನಲ್ ಶ್ಲೋಕ ಸ್ವಲ್ಪ ಏನೋ ಬಹಳಷ್ಟು ವ್ಯತ್ಯಾಸ ಆಗಿರ್ತದೆ. ಅದಕ್ಕೆ ಇಲ್ಲಿ 5 ಮೂರ್ತಿಗಳು ಅನಿರುದ್ಧಾದಿ ನಾಮದಲ್ಲಿ, ಅಂದರೆ ಇಲ್ಲಿ ನಮ್ಮ ಸುಷುಮ್ನ ನಾಡಿಯಲ್ಲಿ ಆಯಾ ಸ್ಥಾನದಲ್ಲಿ ಅದು ಭೇದ ಆಗಿ ಇದು ವಜ್ರಕಾರ್ಯ, ಪ್ರಕಾಶನ, ವೈದ್ಯುತಿ ಭಾರಿ ಬೇರೆ ಬೇರೆ ಭಾಗ ಆಗ್ತದೆ. ಅಲ್ಲಿ ಒಂದೊಂದು ನಾಡಿಯಲ್ಲಿ 5 ಒಂದೊಂದು ಸ್ಥಾನದಲ್ಲಿ 5 ಕಮಲಗಳಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅನಿರುದ್ಧಾದಿ ರೂಪದಲ್ಲಿ, ಅಂದರೆ ಒಂದೊಂದು ಸ್ಥಾನದಲ್ಲಿ 5 ಕಮಲ, ಅಲ್ಲಿ ಅನಿರುದ್ಧಾದಿ ರೂಪ, ಅದು ಅನಿರುದ್ಧ ಪ್ರದೀಪ ಶಂಕರ ವಾಸುದೇವ ನಾರಾಯಣ ರೂಪಗಳಲ್ಲಿ ಇರ್ತವೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಆಮೇಲೆ ಹೀಗೆ ಪ್ರಕೃತಿ ಗುಣಗಳ ಆದಿ ತಪ್ಪಲುಗಳಿಗೆ ವ್ಯಾಪಾರ ಮಾಡುತ್ತೀಹು, ಅಂದರೆ ಜೀವನದ ಅನಾದಿ ಕರ್ಮದಿಂದ. ಅಂದರೆ ಇಲ್ಲಿ 5 ಇಲ್ಲಿ ಅನಿರುದ್ಧಾದಿ ನಾಮದಲ್ಲಿ 5 ಸುತ ಗರ್ಭವನ್ನು ಅಂತಂದರೆ ನಮಗೆ ಸ್ಥೂಲದೇಹವನ್ನು ಕೊಡ್ತಾನೆ ಅಂತ, ನಮಗೆ ಸ್ಥೂಲದೇಹ ಕೊಡ್ತಾನೆ. ಅದರಿಂದ ಯಾಕೆ ಕೊಡ್ತಾನೆ ನಮಗೆ ಅಂತಂದರೆ, ನಮಗಿದು ಅನಾದಿ ಕರ್ಮ ಇದೆ, ಅದನ್ನು ದೇಹವನ್ನು ಕೊಟ್ಟು ಅದನ್ನು ನಮಗೆ ದೂರ ಮಾಡಬೇಕು, ಲಿಂಗತೆ ಹೋಗಬೇಕು ಅಂತ ಉದ್ದೇಶದಿಂದ ಅನಿರುದ್ಧರೂಪಿ ಪರಮಾತ್ಮ ಹಾಗೆ ಮಾಡ್ತಾನೆ ಅಂತ. ಅದಕ್ಕೆ ಇಲ್ಲಿ ಗರ್ಭವನ್ನು 5 ಸುತ ಗರ್ಭವನ್ನು, ಅಂದರೆ ಗರ್ಭ ಕೊಡ್ತಾನೆ ಅಂತಂದ್ರೇನು, ಗರ್ಭ ನಿವಾಸವನ್ನು ಮಾಡಿ ಆಮೇಲೆ ನಾವು ಸ್ಥೂಲ ದೇಹವನ್ನು ಕೊಡ್ತಾನೆ ಅಂತಕೊಂಡು. ಆಮೇಲೆ ತಪ್ಪಲೇ ವ್ಯಾಪಾರ ವ್ಯಾಪಾರ ಮಾಡ್ತಾನೆ ಭಗವಂತ ಅಂತಂದರೆ ಆಯಾ ಜೀವರಾಶಿ ಕರ್ಮಾನುಸಾರವಾಗಿ ವ್ಯಾಪಾರ ಮಾಡ್ತಾನೆ ಅಂತ.
ಆಮೇಲೆ 4ನೇ ದಾಳಿಯಲ್ಲಿ ನಾಭಿಲಿ ಷಟ್ಕೋಣ ಮಂಡಲ್, ಇಲ್ಲಿ ಮೇಲೆ ಕಮಲದ ಹೇಳಿದರು, ಈಗ ಮಂಡಲ ಹೇಳ್ತಾ ಇದ್ದಾರೆ. ಒಂದೊಂದು ಸ್ಥಾನದಲ್ಲಿ ಅಲ್ಲಿ ಮಂಡಲ ಇದೆ, ಚಕ್ರ ಇದೆ, ಕಮಲಗಳಿವೆ ಅದೇ ಸ್ಥಾನದಲ್ಲಿ, ಅಲ್ಲಿ ಬೇರೆ ಬೇರೆ ಹೆಸರುಗಳಿದೆ. ಆಮೇಲೆ ಇಲ್ಲಿ ನಾಭಿಯಲ್ಲಿ ಷಟ್ಕೋಣ ಮಂಡಲ ಅಂತ ಹೇಳ್ತಾ ಇದ್ದಾರೆ. ಈ ಮಂಡಲದಲ್ಲಿ ಮಾಡ್ತೀವಿ, ಭಾವಿ ಬ್ರಹ್ಮ ಅಂತಾರೆ, ವಾಯುದೇವರ ಸ್ಥಾನ ಇದೆ ಅಂತ ಹೇಳ್ತಾರೆ. ಇಲ್ಲಿ ಪ್ರದ್ಯುಮ್ನ ಪರಮಾತ್ಮ ಇರ್ತಾನೆ. ಇಲ್ಲಿ ಏನು ಮಾಡ್ತಾರೆ, ಇವರು ಪಾಪ ಪುರುಷರು ಒಣಗಿಸ್ತಾರೆ ಅಂತ. ಅದನ್ನು ನಾವು ಗುರುಮಂತ್ರ ಮಾಡುವಾಗ, ಸಂಧ್ಯಾನ ಮಾಡುವಾಗ ಪಾಪ ಪುರುಷ ವಿಸರ್ಜನ ಅಂತ ಮಾಡ್ತೀವಿ. ಅಲ್ಲೇ ಪಾಪ ಪುರುಷನ ಸಂಹಾರವನ್ನು ಅಲ್ಲಿ ಒಣಗಿಸ್ತಾರೆ ಅಂತ. ಪಾಪ ಪುರುಷನ ಎಡಗಡೆ ಕುಕ್ಷಿನ ಎಳ್ಕೊಂಬಂದು ನಾವಿಯಲ್ಲಿ ತಂದು ಅಲ್ಲೇ ಈ ಮಂತ್ರವನ್ನು ಬೀಜ ಮಂತ್ರವನ್ನು ಹೇಳಿಬಿಡ್ತೀವಿ. ಅಲ್ಲೇ ಪಾಪ ಪುರುಷನ ಒಣಗಿಸ್ತಾರೆ ಅಂತ ಹೇಳ್ತಾರೆ. ಇನ್ನು 5ನೇ ನುಡಿಯಲ್ಲಿ ದ್ವಾದಶಾರ್ಕ ಮಂಡಲು ಮಧ್ಯ ಉದರ ಅಂದರೆ ಇದು ಇಲ್ಲಿ ಮಧ್ಯ ಉದರ ತಂದು ಹೊಟ್ಟೆದಲ್ಲಿ ತಿಳ್ಕೊಬಾರ್ದು, ಉರಸ್ಸಿನಲ್ಲಿ ಅಂತ ತಿಳ್ಕೊಬೇಕು. ಅಲ್ಲಿ ವಾಯುರೂಪಿ ಪರಮಾತ್ಮ ಇದೆ, ಸಂಕರ್ಷರೂಪಿ ಪರಮಾತ್ಮ ನಿಯಮ ಮಾಡ್ತಾನೆ. ಅಲ್ಲಿ 360 ಸಂಖ್ಯೆ ಕೊಡಿದೆ, 60 + 300 ಅಂತಂದರೆ ಇಲ್ಲಿ ಹಗಲು ರಾತ್ರಿಗೆ ಅಭಿಮಾನಿ ದೇವತೆಗಳು ಇರ್ತಾರೆ, ಅಂತರ್ಯಾಮಿಯಾಗಿ ಭಗವಂತ ಇರ್ತಾನೆ. ಆಮೇಲೆ ಅಲ್ಲಿ ದೈತ್ಯರು ಸಂಹಾರ ಮಾಡ್ತೀವಿ, ಅದು ಸಂತೈಸು ನಿಷಾದ ರೂಪಕ ದೈತ್ಯರು ಸಂಹರಿಪ ನಿತ್ಯದಲ್ಲಿ. ಅಂದರೆ ಇಲ್ಲಿ ಏನು ಮಾಡ್ತಾರೆ, ಇಲ್ಲಿ ಕರ್ಕೊಂಬಂದು ಅಲ್ಲಿ ಪಾಪ ಪುರುಷನ ಸುಡ್ತಾರೆ ಅಂತ ಹೇಳ್ತಾರೆ. ಅಂದರೆ ಹೃದಯದಲ್ಲಿ ತ್ರಿಕೋಣ ಮಂಡಲ ಅಗ್ನಿ ಇರ್ತದೆ, ಅಲ್ಲಿ ಸುಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಕೂಡ ದೈತ್ಯರಿಗೆ ನಾಶ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನು 6ನೇ ನುಡಿಯಲ್ಲಿ ಹೇಳ್ತಾ ಇದ್ದಾರೆ, ಹೃದಯದೊಳಗೆ ಅಷ್ಟದಳ ಅಂದರೆ ಇಲ್ಲಿ ಹೃದಯದೊಳಗೆ ಅಷ್ಟದಳ ಕಮಲ, ಅಲ್ಲೇ ದಿಗ್ದೇವತೆಗಳು ಇರ್ತಾರೆ, ಒಂದೊಂದು ದಳಕ್ಕೆ ದಿಗ್ದೇವತೆಗಳು ಇರ್ತಾರೆ. ಅಲ್ಲಿ ಪ್ರಾದೇಶ ರೂಪಿ ಪರಮಾತ್ಮ ಅಂತ, ಪ್ರಾದೇಶ ನಾಮಕ ಉದಿತ ಭಾಸ್ಕರನಂತಿ ಅಂತಂದರೆ ಅಲ್ಲಿ ಕಲರ್ ಹೇಳ್ತಾ ಇದ್ದಾರೆ. ಅಲ್ಲಿ ಉದಿತನ ಸೂರ್ಯೋದಯಾಗತಿ ಯಾವ ಕಲರ್ ಇರುತ್ತೆ ಆ ಕಲರ್ದಿಂದ ಇರ್ತಾನೆ, ಅವನಿಗೆ ಬಿಂಬ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಅಷ್ಟದ ಕಮಲದಲ್ಲಿ ಇದು ಬಹಳ ವಿಸ್ತಾರವಾದಂತಹ ವಿಷಯ. ಅಲ್ಲಿ ಮೂಲೇಶ, ಪ್ರಾದೇಶ, ಅಗ್ರೇಶ ಈ 3 ಚಿಂತನೆ ಮಾಡಿಬಿಟ್ಟು ಅವನೇ ಬಿಂಬರೂಪಿ ಪರಮಾತ್ಮ ಅಂತ ನಾವು ಚಿಂತನೆ ಮಾಡಬೇಕು. ಆಮೇಲೆ 7ನೇ ನುಡಿಯಲ್ಲಿ ಇದು 2 ದಳ, ಇಲ್ಲಿ ದ್ವಿದಳ ಪದ್ಮ ಕಂಠದಲ್ಲಿ, ಇಲ್ಲಿ ಕಂಠದಲ್ಲಿ 2 ದಳ ಪದ್ಮ ಅಂತ ಹೇಳ್ದ. ಕೆಲವೊಂದು ಕಡೆ 16 ದಳ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಶುಕ್ಲ ಪಕ್ಷ ಮತ್ತು ಇದಕ್ಕೆ ಶುಕ್ಲ ಪಕ್ಷ ಆ ರೀತಿ ಹೇಳ್ತಾರೆ. ಕೆಲವರು 16 ದಳ ಅಂತಂದರೆ ಚಂದ್ರ ಕಲಾಭಿಮಾನಿ ದೇವತೆಗಳಲ್ಲಿ ಇರ್ತಾರೆ, ಅವರೆಲ್ಲ ಅಪ್ಸರಾಸ್ತ್ರೀಯರು ಅವರು ಅಂತ ಹೇಳ್ತಾರೆ. ಅಂದರೆ ಒಂದೊಂದು ಕಡೆ ಒಂದೊಂದು ರೀತಿ ಹೇಳ್ತಾರೆ. ನಾವು ತುಂಬ ಸಹ ಹೇಳ್ತಾ ಇರ್ತೀವಿ, ಒಂದೊಂದು ಕಡೆ ಒಂದೊಂದು ರೀತಿ ಗಣನೆ ಮಾಡೋ ಪದ್ಧತಿ ಇದೆ. 2 ಹೇಳ್ತಾರೆ, 2 ದಳನ ಹೇಳ್ತಾರೆ, 16 ದಳನ ಹೇಳ್ತಾರೆ. ಅದು ಕಂಠದಲ್ಲಿ ಅಲ್ಲಿ ಉದಾನ ವಾಯು ಇರ್ತಾನೆ. ಈ ಉದಾನ ವಾಯುದಿಂದ ಉದಾನ ಅಂತರ್ಯಾಮಿ ಉದಾನ ಹೆಸರದಿಂದ ಇರ್ತಾನೆ. ಅಲ್ಲಿ ಭಗವಂತ ನಮಗೆ ಶಬ್ದವನ್ನು ನುಡಿಸುತ್ತಾನೆ. ಅಂದರೆ ಇದು ನಮಗೆ ಕಂಠದಲ್ಲಿ ಬರುವಂತಹ ಶಬ್ದಗಳನ್ನು ಈ ಉದಾನ ವಾಯು ಮಾಡ್ತಾನೆ ಅಂತ ಕೊಂಡು ಹೇಳ್ತೇವೆ. ಉದಾನ ವಾಯುದಿಂದ ನಮಗೆ ಮಾತಾಡೋಕ್ಕೆ ಸ್ಪಷ್ಟತೆ ಇರ್ತದೆ, ಧ್ವನಿ ಇರ್ತದೆ. ಅದಕ್ಕೆ ಕೆಲವರು ಧ್ವನಿಗಳು ಜೋರು ಇರ್ತದೆ, ಕಡಿಮೆ ಇರ್ತದೆ. ಅಂತೂ ಈ ರೀತಿಯಾಗಿ ನಮ್ಮ ಮಾತಾಡೋ ಶಕ್ತಿಯನ್ನು ಕಂಠದಿಂದ ಬರ್ತದೆ. ಅಲ್ಲಿ ಉದಾನ ವಾಯು ರೂಪಿ ಹರಿ ಉದಾನ ಹೆಸರದಿಂದ, ಉದಾನ ವಾಯು ಅಂತರ್ಗತ ಉದಾನ ಹೆಸರಿಂದ ಭಗವಂತ ಇರ್ತಾನೆ, ಅದನ್ನು ಕಾರ್ಯ ಮಾಡ್ತಾನೆ. ಆಮೇಲೆ ಇಲ್ಲಿ ಶಬ್ದ ನುಡಿಸುವ ಸರ್ವಜೀವರು, ಶಬ್ದ ನುಡಿಸುವಂಥ ಕಾರ್ಯವನ್ನು ಮಾಡ್ತಾರೆ ಅಂತ. ಇನ್ನು 8ನೇ ನುಡಿಯಲ್ಲಿ ಇಲ್ಲಿ ನಾಸಿಕದಲ್ಲಿ ದಸರಿದ ಅಂದರೆ ಒಂದೊಂದು ಅವಯವದಲ್ಲಿ ಯಾವ್ಯಾವ ಭಗವದ್ ರೂಪ ಇದೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಾರೆ. ಶ್ವಾಸಮಾನಿ ಪ್ರಾಣ ಭಾರತಿ ಅಂದರೆ ಇನ್ನು ನಾಸಿಕದಲ್ಲಿ ಪ್ರಾಣ ಭಾರತೀಯರಿದ್ದಾರೆ. ಆಮೇಲೆ ಅಲ್ಲಿ ಹಂಸ ಧನ್ವಂತರಿಗಳು, ಹಂಸ ಮತ್ತು ಧನ್ವಂತರಿಗಳು ಇರ್ತಾರೆ ಅಂತ ಹೇಳ್ತಾರೆ. ಅಲ್ಲಲ್ಲಿ ಇಪ್ಪವರ ಒಳಗೆ ಭೇಷ ಭಾಸ್ಕರ ಅಕ್ಷರ ಯುಗಕ ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಎಡದಲ್ಲಿ ನಾವು ಚಂದ್ರಾಂತರಮೆಯಾಗಿ ವಾಮನ ರೂಪಿ ಪರಮಾತ್ಮ ಇದ್ದಾನೆ, ಬಲದಲ್ಲಿ ಸೂರ್ಯ ಇದ್ದಾನೆ, ಅಲ್ಲೇ ಅಂತರ್ಯಾಮಿಯಾಗಿ ನಾರಾಯಣ ರೂಪಿ ಪರಮಾತ್ಮ ಇದ್ದಾನೆ. ಇವರು ನಿಯಮನವನ್ನು ಮಾಡ್ತಾರೆ ಅಂತ. ದಧಿವಾಮನರು ನಿಯಮಿಸುತ್ತಲಿಹರು. ಲಕ್ಷ್ಮೀಶ ಅಂದರೆ ಲಕ್ಷ್ಮೀಶ ಅಂದರೆ ಭಗವಂತ ಇಲ್ಲಿ ನಿಯಮನ ಮಾಡ್ತಾ ಇದೆ. ಸೂರ್ಯಚಂದ್ರರಿಗೆ ನಿಯಮನ ಮಾಡೋ ಕೆಲಸ ಅಂತ ಅವ್ರು ಮಾಡ್ತಾರೆ, ಭಗವಂತ ಮಾಡ್ತಾನೆ ಅಂತ. ಇನ್ನು ಇಲ್ಲಿ 9ನೇ ನುಡಿಯಲ್ಲಿ 9ನೇ ನುಡಿಯಲ್ಲಿ ಕಣ್ಣಿನ 9, 10, 11, 3 ನುಡಿಯೆಲ್ಲ ಕಣ್ಣಿನ ಬಗ್ಗೆ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಅಂದರೆ ಕಣ್ಣಿನಲ್ಲಿ ಎಷ್ಟೆಷ್ಟು ಭಾಗಗಳಿರ್ತವೆ, ಒಂದೊಂದು ಭಾಗದಲ್ಲಿ ಒಂದೊಂದು ದೇವತೆ ಅಂತರ್ಯಾಮಿ ಭಗವಂತ ಇರುತ್ತೆ. ಅದು ಅಫ್ಕೋರ್ಸ್ ವಾಯು ಅಂತರ್ಗತನಾಗಿ ಭಗವಂತ ಇದ್ದಾನೆ ಅಂತ ಈ ರೀತಿಯಾಗಿ ಚಿಂತನೆ ಮಾಡಬೇಕು. ಸೊ ಇಲ್ಲಿ ಇವಾಗ 9ನೇ ನುಡಿಯಲ್ಲಿ ಇಲ್ಲಿ ಪ್ರಜ್ಞರೂಪಿ ಪರಮಾತ್ಮ ನಿಯಮನ ಮಾಡ್ತಾನೆ. ಅವನು ಆಮೇಲೆ ಇಲ್ಲಿ ಸ್ತಂಭನಾಗಿ ಲಕ್ಷ್ಮೀ ಇದ್ದಾಳೆ.
ಆಮೇಲೆ ವತ್ಸ ರೂಪದಿಂದ ಪವನ ವಾಯುದೇವರು ಇರ್ತಾರೆ. ಸ್ತಂಭದಿಂದ ಭಗವಂತ ಇದ್ದಾನೆ ದಕ್ಷಿಣ ಅಂಬಕದಿ. ಸ್ತಂಭದ ರೂಪದಿಂದ ದಕ್ಷಿಣ ಅಂಬಕದಿ ಪ್ರದ್ಯುಮ್ನ ಅಂದರೆ ಭಗವಂತ ಪ್ರದ್ಯುಮ್ನರೂಪಿ ಪರಮಾತ್ಮ ಸ್ತಂಭ ರೂಪದಿಂದ ಇದ್ದಾನೆ. ಗುಣರೂಪ ಮೃತಾನಾಗಿ ಇಪ್ಪಳು, ಗುಣರೂಪ ಇಲ್ಲಿ ಆಧಾರನಾಗಿ ಇದ್ದಾನೆ. ಇಲ್ಲಿ ಹಗ್ಗನಾಗಿ ಲಕ್ಷ್ಮೀದೇವಿ ಇರ್ತಾಳೆ. ಆಮೇಲೆ ವತ್ಸ ರೂಪದಲ್ಲಿ ವಾಯುದೇವರು ಇರ್ತಾರೆ. ಆಮೇಲೆ ರುದ್ರದೇವರು ಸಮಸ್ತ ಜೀವಜ ರುದ್ರ ಮೊದಲಾದ ಸಮಸ್ತ ದೇವತೆಗಳಿಂದ ಪೂಜೆನಾಗಿ ಇದ್ದಾನೆ. ಅಲ್ಲಿ ಇದರಿಂದ ಈ ಕಣ್ಣಿನಲ್ಲಿ ಇದ್ದಂತಹ ಅದಕ್ಕೆ ಎಲ್ಲ ನಮಗೆ ಪದಾರ್ಥಗಳನ್ನು ಕಾಣಿಸೋ ಹಾಗೆ ಮಾಡ್ತಾನೆ ಭಗವಂತ ಅಂತ. ಅಂದರೆ ಇಲ್ಲಿ ನಾವು ಯಾವಾಗಲೂ ಬರೀ ಸೂರ್ಯಚಂದ್ರ ಹೇಳ್ತೀವಿ, ಮತ್ತು ಇಲ್ಲಿ ಬೇರೆ ಹೇಳ್ತಾ ಇದ್ದಾರಲ್ಲ ಅಂತ. ಅಂದರೆ ಒಂದೊಂದು ಅವಯವದಲ್ಲಿ ಅನೇಕ ಭಾಗಗಳು ಇರ್ತವೆ. ಆ ಒಂದೊಂದು ಭಾಗದಲ್ಲಿ ಒಂದೊಂದು ದೇವತೆಗಳ ರೂಪ, ಅವ್ರ ಅಂತರ್ಯಾಮಿ ವಾಯುದೇವರ ಅಂತರ್ಯಾಮಿ ಭಗವತ್ ರೂಪದ ಚಿಂತನೆ ನಮಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿ ಕೂಡ 10ನೇ ನುಡಿಯಲ್ಲಿ ಕೂಡ ಇಲ್ಲಿ ಇದು ಕೂಡ ಕಣ್ಣಿನಲ್ಲಿ ಇದು ಋಷಿಗಳ ಹೆಸರು ಬರ್ತಾವೆ ಇಲ್ಲಿ. ಆ ಋಷಿಗಳಂತಂದರೆ ಆ ಋಷಿಗಳ ಹೆಸರದಿಂದ ಭಗವಂತಿದ್ದಾನೆ. ಅಂದರೆ ಮತ್ತು ಈ ಋಷಿಗಳ ಹೆಸರು ಯಾಕೆ ಬಂತು ಅಂತಂದರೆ ಅದು ಭಗವಂತನೊಂದು ಗುಣ ತೋರಿಸ್ತದೆ. ಅಂದರೆ ಇಂಥ ಗುಣ ಇದ್ದವಂಥ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಗುಣದ ಚಿಂತನೆ ಕೊಟ್ಟಿದ್ದಾರೆ, ಭಗವಂತ ಗುಣದ ಚಿಂತನೆ ಕೊಟ್ಟಿದ್ದಾರೆ. ಇನ್ನು ಅಲ್ಲಿ ದೇವತೆಗಳ ಅಂತರ್ಯಾಮಿ ಈ ರೂಪದಿಂದ ಭಗವಂತ ಇದ್ದಾನೆ ಅಂತ ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ. 11ನೇ ನುಡಿಯಲ್ಲಿ ಇಲ್ಲಿ ಕಣ್ಣಿನಲ್ಲಿ 11 ಕುಡಿದುಕೊಳ್ಳಲು ಕಣ್ಣಿನಲ್ಲಿ ಬೇರೆ ಬೇರೆ ಭಾಗ ಇರ್ತದೆ. ಎಲ್ಲಿ ಕರಿ ಗುಡ್ಡೆ ಇರ್ತದೆ, ಬಿಳಿ ಗುಡ್ಡೆ ಇರ್ತದೆ, ಒಳಗಡೆ ಪರದೆ ಇರ್ತದೆ, ನರಗಳು ಇರ್ತವೆ. ಸೊ ಅದೆಲ್ಲ ಬೇರೆ ಭಾಗದಲ್ಲಿ ಇರ್ತವೆ. ಅಲ್ಲಿ ಆಮೇಲೆ ವಿಶ್ವರೂಪಿ ಪರಮಾತ್ಮ ಚಿಂತನೆ ಕೊಟ್ಟಿದ್ದಾರೆ. ಕಣ್ಣಿನಲ್ಲಿ ವಿಶ್ವರೂಪಿ ಪರಮಾತ್ಮ ನಮಗೆ ಜಾಗರ ಅವಸ್ಥೆಯನ್ನು ಕೊಡ್ತಾನೆ. ಆಮೇಲೆ ಹಾಗೂ ನಮಗೆ ಒಂದು ವಿಶ್ವರೂಪಿ ಪರಮಾತ್ಮ ನಮಗೆ ಎಲ್ಲ ರೂಪವನ್ನು ತೋರಿಸ್ತಾನೆ ಅಂತ. ರೂಪವನ್ನು ತಂದ್ರೇನು ನಮಗೆ ಎಲ್ಲ ವಸ್ತುಗಳನ್ನು ಕಾಣಿಸೋ ಹಾಗೆ, ಅಂದರೆ ಕಾಣಿಸೋ ದೃಷ್ಟಿ ಮಾಡುವಂಥ ಕಾರ್ಯ ವಿಶ್ವರೂಪಿ ಪರಮಾತ್ಮ ಮಾಡ್ತಾನೆ. ಹಾಗೂ ಜಾಗರಸ್ಥೆ ಅದು ಎಲ್ಲನೂ ಮಾಡ್ತಾನೆ, ಜಾಗರಸ್ಥೆನೂ ಕೊಡ್ತಾನೆ ಅಂತ. ಆಮೇಲೆ ಇಲ್ಲಿ ಇನ್ನು 12ನೇ ನುಡಿಯಲ್ಲಿ ಇಲ್ಲಿ ಕಿವಿ ಹೇಳ್ತಾ ಇದ್ದಾರೆ. ಕಿವಿಯಲ್ಲಿ ಇಲ್ಲಿ ದಿಗ್ದೇವತೆಗಳು ಇರ್ತಾರೆ. ಅಲ್ಲಿ ದೇವತೆಗಳು ಅಲ್ಲಿ ಗಂಗೆಯ ಸನ್ನಿಧಾನ ಇದೆ ಅಂತ. ಅದಕ್ಕೆ ಆಚಮನ ಮಾಡುವಾಗ ಈಗ ದೊಡ್ಡ ಗ್ರೂಪ್ ಇರ್ತದೆ. ಅಲ್ಲಿ ಪ್ರತಿಯೊಬ್ಬರಿಗೂ ತೀರ್ಥ ಸೌಟು ನೀರು ಬುಟ್ಟಿ ಕೊಡಲಿಕ್ಕಾಗೋದಿಲ್ಲ. ಅವಾಗ ಎಲ್ಲ ಕಡೆ ಸಾಮೂಹಿಕವಾಗಿ ಸಂಕಲ್ಪ ಮಾಡಿಸ್ತಾ ಇರ್ತಾರೆ. ಅವಾಗ ಸಂಕಲ್ಪ ಮಾಡಿಬಿಟ್ಟು ಬಲಗಿವಿ ಮುಟ್ಕೊಡ್ರಿ ಅಂತ ಹೇಳ್ತಾರೆ. ಬಲಗಿವಿ ಮುಟ್ಟು ಅಲ್ಲಿ ಗಂಗೆಯ ಸನ್ನಿಧಾನ, ಅದಕ್ಕೆ ಗಂಗೆಯ ನೀರು ತೊಗೊಂಡು ನಾವು ಆಚಮನ ಮಾಡಿದ್ದೀವಿ ಅಂತ ಕೂಡ ಹೇಳ್ತದೆ. ಅದಕ್ಕೆ ಅಲ್ಲಿ ತ್ರಿವಿಕ್ರಮ ರೂಪಿ ಪರಮಾರ್ಥ ಚಿಂತನೆ ಕೊಡ್ತಾ ಇದ್ದಾರೆ. ಈ ಚಿಂತನೆ ಮಾಡಿದಂದರೆ ನಮಗೆ ನಿರ್ಮಲ ನೀರು ನಿರ್ಮಲಿನರನು ಮಾಡುವ ಅಂತಾನೆ ಶುದ್ಧವನ್ನು ಮಾಡ್ತಾನೆ, ನಮಗೆ ಶುದ್ಧವನ್ನು ಮಾಡ್ತಾನೆ ಭಗವಂತ ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇನ್ನು 13 ಮತ್ತು 14ನೇ ನುಡಿಯಲ್ಲಿ ಇಲ್ಲಿ ಗರುಡಶೇಷ ರುದ್ರರ ಚಿಂತನೆ ಕೊಡ್ತಾ ಇದ್ದಾರೆ. ಅಂದರೆ ಅಹಂಕಾರಕ್ಕೆ ಅಭಿಮಾನ ದೇವತೆ ಗರುಡಶೇಷ ರುದ್ರ ಚಿಂತನೆ ಕೊಡ್ತಾ ಇದ್ದಾರೆ. ಅಲ್ಲಿನೇ ನಮಗೆ ವಿಶ್ವತೈಸ ಪ್ರಾಣರೂಪಿ ಪರಮಾತ್ಮ ಚಿಂತನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಈ 2 ನುಡಿಯಲ್ಲಿ ಒಟ್ಟಿಗೆಯಾಗಿ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ವಿಶ್ವರೂಪಿ ಪರಮಾತ್ಮ ಜಾಗರ ಅವಸ್ಥೆ, ಪ್ರಾಜ್ಞರೂಪಿ ಪರಮಾತ್ಮ ನಮಗೆ ಸ್ವಪ್ನ ಅವಸ್ಥೆ, ತೈಜಸ್ ರೂಪಿ ಪರಮಾತ್ಮ ಸ್ವಪ್ನಾವಸ್ಥೆ ಕೊಡ್ತಾನೆ, ಪ್ರಾಜ್ಞರೂಪಿ ಪರಮಾತ್ಮ ಸುಷುಪ್ತಿ ಅವಸ್ಥೆ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇದು ಅನುಸಂಧಾನವಿಲ್ಲದೆ ಸುಪ್ತಿ ಇರಿಸಿ ತಾನೆ. ಅಂದರೆ ಇದು ಅನುಸಂಧಾನ ಅಂತಂದ್ರೇನು, ನಮಗೆ ಸುಷುಪ್ತಿ ಅವಸ್ಥೆಯಲ್ಲಿ ನಮಗೆ ಏನು ನಡೀತಾ ಇರ್ತದೆ ಅಂತ ಗೊತ್ತಿರೋದಿಲ್ಲ. ಭಗವಂತ ವಾಯುದೇವರು ಭಗವಂತ ಇವರೇ ಇಬ್ಬರು ಕಾರ್ಯ ಮಾಡ್ತಾ ಇರ್ತಾರೆ. ಎಲ್ಲ ಇನ್ನು ದೇವತೆಗಳೆಲ್ಲ ಸ್ತಬ್ಧವಾಗಿರ್ತಾರೆ. ಅವ್ರಿಗೆ ದೇವತೆಗಳ ನಿದ್ದೆ ಇಲ್ಲ. ಅವರು ಸುಷುಪ್ತಿ ಅಂತಂದರೆ ಅವರು ಕ್ರಿಯಾಶೀಲತೆ ಮಾಡೋದಿಲ್ಲ ಅಷ್ಟೇ. ಅದಕ್ಕೆ ಇದು ಪುನರಪಿ ಸ್ವಪ್ನ ಜಾಗೃತಿ ಜೀವ ಚೇತನಕ್ಕೆ ಅಂತಂದರೆ ಈಗ ಜಾಗೃತಿಯಿಂದ ಸ್ವಪ್ನದಿಂದ ಸುಷುಪ್ತಿಯಿಂದ ತಿರ್ಗಾ ಸ್ವಪ್ನದಿಂದ ಜಾಗೃತಿ ಇದೇ ಲೈನಾಗಿ ಹೋಗೋದು ಬರೋದು ನಡೀತಾ ಇರ್ತದೆ. ಈ ರೀತಿಯಾಗಿ ಇಲ್ಲಿ ನಾನು 13, 14 ಎರಡು ನುಡಿಯಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 15ನೇ ನುಡಿಯಲ್ಲಿ ನಾಲ್ಗೆಯ ಒಳಗೆ ವರ್ಣದೇವರಿದ್ದಾರೆ, ಮತ್ಸ್ಯರೂಪಿ ಪರಮಾತ್ಮ ಇದ್ದಾನೆ. ಆಮೇಲೆ ಮುಖದೊಳ ಅಗ್ನಿ ಬಾಯಲ್ಲಿ, ಆಮೇಲೆ ವಾಸುದೇವ ಮಸ್ತಕದೊಳಗೆ ಈ ಮುಖದಲ್ಲಿ ಇರುವಂಥ ಬೇರೆ ಬೇರೆ ಭಾಗದಲ್ಲಿ ಯಾವ ದೇವತೆಗಳಿದ್ದಾರೆ, ಯಾವ ಭಗವದ್ ರೂಪ ಇದೆ ಅಂತ ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದನ್ನು ನಾವು ಚಿಂತನೆ ಮಾಡಿದರೆ ಏಕೆ ನಾವು ಚಿಂತನೆ ಮಾಡಬೇಕು ಅಂತಂದರೆ ನೋಡಿ, ಅಪಮೃತ್ಯು ಪರಿಹಾರ. ಈ ಪುಸ್ತಕದಲ್ಲಿ ಬರೀ ಮೃತ್ಯು ಅಂತ ಇದೆ, ನಾವಲ್ಲಿ ಅಪಮೃತ್ಯು ತಗೋಬೇಕು. ಯಾಕಂದರೆ ಮೃತ್ಯು ಎಲ್ಲರಿಗೂ ಖಂಡಿತವಾಗಿ ಬಂದೇ ಬರ್ತದೆ. ಅದಕ್ಕೆ ಲಿಸ್ಟ್ ಯಾವಾಗ ಟೈಮ್ ಇರ್ತದೆ ಅವಾಗೇ ಬರ್ತದೆ.
ಅದೇ ಅಪಮೃತ್ಯು ನಿನ್ನೆನೇ ಹೇಳಿದೆ ನಾನು, ಅಪಮೃತ್ಯು ಯಾವಾಗ ಬರ್ತದೆ, ನಾವು ನಮಗಿಂತ ದೊಡ್ಡವರದ್ದು ನಿಂದನೆ ಮಾಡ್ತೀವಲ್ಲ, ದೋಷಗಳು ಎಲ್ಲರಲ್ಲಿ ಇದ್ದೇ ಇರ್ತವೆ. ಅದನ್ನು ನಾವು ಅವ್ರ ಗುಣವನ್ನು ನಾವು ಹೈಲೈಟ್ ಮಾಡೋದಿಲ್ಲ, ದೋಷವನ್ನು ಹೈಲೈಟ್ ಮಾಡ್ತೀವಿ. ಈ ರೀತಿಯಾಗಿ ಯಾರು ಮಾಡಿದ್ದಕ್ಕೆ ನಮಗೆ ಆಯುಷ್ಯವನ್ನು ಕಡಿಯಬಾರ್ದು. ಇದಕ್ಕೆ ಜಗನ್ನಾಥ ದಾಸರೇ ಅದಕ್ಕೆ ಒಂದು ಉದಾಹರಣೆ, ಜ್ವಲಂತ ಉದಾಹರಣೆ ಇದೆ. ಸೊ ಅದಕ್ಕೆ ಇಲ್ಲಿ ಯಾವ ನುಡಿ ಹೇಳ್ತಾ ಇದ್ದೀನಿ ನಾನು, 15 ನುಡಿಯಲ್ಲಿ ಹೇಳ್ತೇನೆ. ಆಮೇಲೆ 16, 17 2 ನುಡಿಯಲ್ಲಿ ಇನ್ನು ಬೇರೆ ಬೇರೆ ಅವಯವದಲ್ಲಿ ಇದೆ. ರೋಮ, ಮುಖದ ಬೇರೆ ಬೇರೆ ಭಾಗದಲ್ಲಿ ಯಾವ್ದು ಇದೆ. ಆಮೇಲೆ ಇದೆಲ್ಲ ಬೇರೆ ಬೇರೆ ಒಂದು ಭಗವಂತನ ರೂಪಗಳ ಚಿಂತನೆ ಕೊಡ್ತಾರೆ. ಮುಖದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಸತತ ಚಿಂತನೆ ಮಾಡೋದ್ರಿಂದ ಇಲ್ಲಿ ಕೂಡ ಅಪಮೃತ್ಯು ಪರಿಹಾರ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನು 17ನಲ್ಲಿ ಇಲ್ಲಿ ಕೂಡ ಅಜಾದಿ ರೂಪಗಳ ಚಿಂತನೆಯನ್ನು ಕೊಡ್ತಾ ಇದ್ದಾಳೆ. ಕೊಟ್ಟುಬಿಟ್ಟು ಇಲ್ಲಿ ಅರಸು ಅಜಾದಿ ರೂಪ ಅಂತಂದರೆ ಎಲ್ಲ ಸ್ಥಾನದಲ್ಲಿ ಇಡೀ ಶರೀರದಲ್ಲಿ ಅಜಾದಿ ರೂಪ ಯಾವ್ಯಾವ ಸ್ಥಾನದಲ್ಲಿ ಯಾವ್ಯಾವ ರೂಪ ಅನ್ನೋದನ್ನು ನಾವು ಪಟ್ಟಿ ಬಾಹ್ಯ ಮಾಡಿರ್ತೀವಿ. ಅಂಥ ಎಲ್ಲ ಸ್ಥಾನದಲ್ಲಿ ಭಗವಂತ ಇದ್ದಾನೆ ಅಂತ ನವನ ಶ್ರೇಯಣ ಆದ್ಯ ಅವಯವಗಳಾಗಿ ಅಂತ ಹೇಳ್ತಾರೆ. ಅರಸು ತಾನಾಗಿ, ಅದಕ್ಕೆ ಭಗವಂತ ತಾನೇ ಆಳಾಗಿರ್ತಾನೆ, ತಾನೇ ಅರಸಾಗ್ತಾನೆ. ಯಾಕಂದರೆ ಸೇವೆ ಮಾಡೋನು ಅವನೇ, ಸೇವ್ಯಕಂತ ಹೇಳ್ತೀವಿ. ಸೇವೆ ಮಾಡೋನು ಅವನೇ, ಸೇವಾ ಸ್ವೀಕಾರ ಮಾಡೋನೇ ಅವನೇ. ಈ ರೀತಿಯಾಗಿ ಭಗವಂತ ಲೀಲೆಗೈತನ ಸುಖಮಯನೇ ಇದ್ದಾನೆ. ಅವನೇ ನಮಗೆ ಕೇಳಿಸ್ತಾನೆ, ನೋಡಿಸ್ತಾನೆ, ನುಡಿಸ್ತಾನೆ. ಅಂದರೆ ಇದೆಲ್ಲ ಅವಯವದಲ್ಲಿ ಅವನು ವ್ಯಾಪ್ತ ಆಗಿದ್ದರಿಂದ ಎಲ್ಲ ಕಾರ್ಯಗಳನ್ನು ಅವನು ಮಾಡಿದರೆ ಉಂಟು, ಇಲ್ಲಿದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ 18ನೇ ನುಡಿಯಲ್ಲಿ ಇಲ್ಲಿ ಮುಖ್ಯ ನಾಡಿ ಸುಷುಮ್ನ ನಾಡಿ, ಆ ಸುಷುಮ್ನ ನಾಡಿಯಲ್ಲಿ ಟಿಸಲ್ ಹೊಡಿತಾರೆ. ಅದ್ರಿಕಾ ವೈದ್ಯುತಿ ಪ್ರಕಾಶಿನಿ ಆರ್ಯ ಅಂತಿಕೊಂಡು ಅಲ್ಲಿ ಆಮೇಲೆ ಒಂದೊಂದು ನಾಡಿಯಲ್ಲಿ ಟಿಸಲ್ ಹೊಡೋದು ಲೆಫ್ಟಕ್ಕೆ ರೈಟಕ್ಕೆ ಇಡಾ ಪಿಂಗಳ ಅಂತ ಹೇಳ್ತೀವಿ. ಅಲ್ಲಿ 101 ಮೊದಲು 50 ಆಗ್ತದೆ, ಆಮೇಲೆ 101 ಭಾಗ ಆಗ್ತದೆ. ಅದು ಅಲ್ಲಿ ಸಂಖ್ಯೆ ಕೊಡ್ತಾ ಇದ್ದಾರೆ. ಅಲ್ಲಿ ಕಲಶನಾಮಕ ಹರಿಗೆ ಕಳಿಗಳೆಂದು ಸಾಂಶ ಕಲೆಗಳನ್ನು ಇರ್ತವೆ. ಅದೇ ಔಷಧ ರೂಪದಿಂದ ಭಗವಂತ ಅಲ್ಲಿ ಇದ್ದಾನೆ. ಅಲ್ಲಿ ಇದೇ ಪ್ರಭೇದ ಆಗಿ ಟಿಸಲ್ ಹೊಡೆದು 72,000 ಆಗ್ತದೆ. ಇಲ್ಲಿ ಅಂಶ ರೂಪದಿಂದ ಭಗವಂತ ಇದ್ದಾನೆ. ಇದರ ಚಿಂತನೆ ಮಾಡ್ತಾ ಇದ್ದಾರೆ. ನಿರಂತರದಿ ಪೂಜಿಸ್ತಿದ್ರು. ಪೂಜೆ ಅಂತನ ಬರೀ ಗಂಧಾಕ್ಷತೆ ಎಸೆಯನ್ನು ಪೂಜೆ ಇಲ್ಲ, ಮಾನಸಿಕವಾಗಿ ನಾವು ಭಗವಂತ ಇಲ್ಲಿ ಇದ್ದಾನೆ, ಆ ಭಾಗದಲ್ಲಿ ಇದ್ದಾನೆ ಅಂತ ಚಿಂತನೆ ಮಾಡಿದರೆ ಅದೇ ಪೂಜೆ ಆಗಿಬಿಡ್ತದೆ. ಪರಮಾದರದಿ ಭೂಸರು ಪೂಜಿಸುತ್ತಿಹರು, ಅದು ಪರಮ ಆಧಾರದಿಂದ ಪೂಜೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆಮೇಲೆ 19ನೇ ನುಡಿಯಲ್ಲಿ ನಾಡಿಯಲ್ಲಿ ನದಿಯ ಸನ್ನಿಧಾನ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಬೆಳಗ್ಗೆ ನಾವು ಧ್ಯಾನ ಸ್ನಾನವನ್ನು ಮಾಡ್ತೀವಲ್ಲ, ಇಲ್ಲಿ ಸುಷುಮ್ನ ನಾಡಿಯಲ್ಲಿ ಅಲ್ಲಿ ಟಿಸಲ್ ಹೊಡೆದ್ಬಿಟ್ಟು ಇಡಾ ಪಿಂಗಳ ಹಾಕ್ತಾರೆ. ಸೊ ಅಲ್ಲಿ ಇಡಾದಲ್ಲಿ ಗಂಗಾ, ಪಿಂಗಳದಲ್ಲಿ ಆಮೇಲೆ ಸುಷುಮ್ನ ನಾಡಿಯಲ್ಲಿ ಸರಸ್ವತಿ ಅಂತ ಹೇಳ್ತೀವಿ. ಗಂಗಾ ನದಿಯ ಅಂತರ್ಯಾಮಿಯಾಗಿ ಮಾಧವರೂಪಿ ಪರಮಾತ್ಮ, ಯಮುನಾ ನದಿಯ ಅಂತರ್ಯಾಮಿಯಾಗಿ ಕೃಷ್ಣರೂಪಿ ಪರಮಾತ್ಮ, ಆಮೇಲೆ ಸುಷುಮ್ನಾದಲ್ಲಿ ಸರಸ್ವತಿ ನದಿಯಲ್ಲಿ ಅಂತರ್ಯಾಮಿಯಾಗಿ ಪದ್ಮನಾಭಿ ಪರಮಾತ್ಮ ಇದ್ದಾನೆ. ಆಮೇಲೆ ಅದರ ಮೇಲೆ ವಾಸುದೇವರೂಪಿ ಪರಮಾತ್ಮ ಇದ್ದಾನೆ. ಅವನು ತನ್ನ ಅಂಗುಷ್ಟದಿಂದ ಅಮೃತ ವರ್ಷವನ್ನು ಮಾಡ್ತಾ ಇದ್ದಾನೆ ಅಂತ ಅದನ್ನೆಲ್ಲ ನಾಡಿ ಒಳಗೆ ಹರಡ್ತಾ ಇದೆ. ಅಲ್ಲಿ ಪ್ರತಿಯೊಂದು ನಾಡಿ ಅಂತರ್ಗತನಾಗಿ ವಾಯುದೇವರಿದ್ದಾರೆ, ವಾಯುದೇವ ಅಂತರ್ಗತನಾಗಿ ಭಗವಂತ ಇದ್ದಾನೆ. ಅವನಿಗೆ ಅಭಿಷೇಕ ಅಂತ ಈ ರೀತಿಯಾಗಿ ಚಿಂತನೆ ಮಾಡಿದರೆ ಅದೇ ಧ್ಯಾನ ಸ್ಥಾನ. ಈ ಧ್ಯಾನ ಸ್ಥಾನ ಮಾಡಿ ತುಳಸಿ ನಮಸ್ಕಾರ ಮಾಡಿ ತುಳಸಿ ಒಂದು ಮೃತ್ತಿಕ ಹಚ್ಕೊಂಡ್ಬಿಟ್ರೆ ನಮಗೆ ಹರಿಕಥಾಂಸಾರ ಪಾರಾಯಣ ಮಾಡೋಕ್ಕೆ ಅರ್ಹತೆ ಬರ್ತದೆ. ಸೊ ಈ ರೀತಿಯಾಗಿ ಅದಕ್ಕೆ ಇಲ್ಲಿ ನದಿಯ ಸನ್ನಿಧಾನ ಯಾವ್ಯಾವ ನದಿಯಲ್ಲಿ 12 ಹೆಸರು ಕೊಟ್ಟಿದ್ದಾರೆ. ಯಾವ್ಯಾವ ನದಿಯಲ್ಲಿ ಯಾವ್ಯಾವ ಸನ್ನಿಧಾನ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸುಷುಮ್ನ ಇಡಾ ಪಂಗಳ ನಡೆಯಲ್ಲಿ ಅದರ ಸುಷುಮ್ನ ಇಡಾ ಪಿಂಗಳ ನದಿಯಲ್ಲಿ ಇದ್ದಂಥದ್ದು ವಿಶ್ವಾದಿ ರೂಪಗಳ ಚಿಂತನೆ. ಅಂದರೆ ವಿಶ್ವಾದಿ 6 ರೂಪ. ವಿಶ್ವತೈಸ ಅಂದರೆ ವಿಶ್ವನೋ ಷಟ್ಕಾರು ಭೂತ ಭೂತ ವಿಷ್ಣು ಸಹಸ್ರನಾಮದೆಲ್ಲ ಆ ಹೆಸರುಗಳನ್ನು ಚಿಂತನೆ ಕೊಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಚತುರ್ಮುಖ ಅಖಿಲ ಜೀವರ ಕರ್ಮಗಳ ಅನುಸರಿಸಿ ನಡೆಯುವ ವಿಶ್ವವ್ಯಾಪಕನು. ವಿಶ್ವವ್ಯಾಪಕನಾಗಿ ಇದ್ದಾನೆ ಭಗವಂತ. ಆಯಾ ಜೀವರಾಶಿ ಅನುಗುಣವಾಗಿ ಆಯೋಜಿಸುವ ಸ್ವಭಾವ ಕರ್ಮಾನುಸಾರವಾಗಿ ಕಾರ್ಯಗಳನ್ನು ಮಾಡಿಸ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ 21ನೇ ನುಡಿಯಲ್ಲಿ ಅಬ್ದ ಅಯನ ಋತು ಮಾಸ ಪಕ್ಷ ಅಂದರೆ ಕಾಲನಿಯಾಮಕ ಪರಮಾತ್ಮನ ಚಿಂತನೆ ಕೊಟ್ಟಿದ್ದಾರೆ. ಅಂದರೆ ಅಯನ ಋತು ಮಾಸ ಪಕ್ಷ ಇದೆಲ್ಲ ಚಿಂತನೆ ಅಂದರೆ ಪ್ರವಾಹ ರೂಪದಿಂದ ಭಗವಂತ ಇರ್ತಾರೆ. ಇಲ್ಲಿ ಅನಿರುದ್ಧಾದಿ ರೂಪಗಳ ಚಿಂತನೆ ಕೊಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಪ್ರವಾಹ ರೂಪದಿಂದ ಭಗವಂತ ಬರ್ತಾ ಇರ್ತಾನೆ. ಅಂದರೆ ಇಲ್ಲಿ ಕಾಲದ್ದು ಪ್ರವಾಹ,
ಈ ನದಿ ಸತತವಾಗಿ ಇರ್ತದೆ. ಆದರೆ ಈ ಕ್ಷಣಕ್ಕೆ ನಮ್ಮ ಎದುರುಗಡೆ ಇದ್ದಂಥ ನದಿಯಲ್ಲಿ ಈ ಕ್ಷಣಕ್ಕಿದ್ದಂಥ ನೀರು ಮುಂದಿನ ಕ್ಷಣಕ್ಕೆ ಇರುವುದಿಲ್ಲ, ಹರ್ಕೊಂಡು ಮುಂದೆ ಹೋಗ್ಬಿಟ್ಟಿರ್ತಾರೆ. ಆದರೆ ಅಲ್ಲಿ ನೀರಿಲ್ವಾ? ನೀರಿದೆ, ಅದೇ ಮೊದಲಿದ್ದಂಥ ನೀರಿಲ್ಲ, ಹರ್ಕೊಂಡು ಹೋಗ್ತಾ ಇರುತ್ತೆ. ಅದೇ ರೀತಿಯಾಗಿ ಈಗ ಹಿಂದೆ ಒಂದು ನಿಮಿಷ ಹಿಂದೆ ಇದ್ದಂಥ ಕಾಲ ಈಗಿಲ್ಲ, ಈಗಿದ್ದಂಥ ಕಾಲ ಇನ್ನು ಮುಂದಿನ ನಿಮಿಷಕ್ಕೆ ಅದು ಇರೋದಿಲ್ಲ. ಸೊ ಪ್ರವಾಹ ರೂಪದಿಂದ ಒಂದು ಕಾಲ ಹರಿತಾ ಇರ್ತದೆ, ಅಲ್ಲಿ ಆ ಕಾಲಕ್ಕೆ ನಿಯಾಮಕನಾಗಿ ಭಗವಂತ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 22ನೇ ನುಡಿಯಲ್ಲಿ ಇಲ್ಲಿ ಕೂಡ ಕಾಲ ನಿಯಮ ಹೇಳ್ತಾ ಇದ್ದಾರೆ. ಪಕ್ಷ ತಿಥಿ ಒಳಗೆ ಎಷ್ಟು ದಿವಸ ಇದೆ? ಟೋಟಲ್ 360 ಹಗಲು ರಾತ್ರಿ ಕೂಡ ಆಗ್ತದೆ. ಹಗಲಿಗೆ 360, ರಾತ್ರಿ 360 ದಿವಸ. ಅದಕ್ಕೆಲ್ಲ ದೇವತೆಗಳ ಅಂತರ್ಯಾಮಿಯಾಗಿ ಭಗವಂತನೇ ಅಲ್ಲಿ ನಿಯಾಮನ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇದರ ಚಿಂತನೆ ಮಾಡಿದರೆ ತಾಪತ್ರಯದ ದೋಷ ಇಲ್ಲ. ತಾಪತ್ರಯನ ಆದಿಭೌತಿಕ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ಈ 3 ರೂಪಗಳ ತಾಪವನ್ನು ನಮಗೆ ಇರುವುದಿಲ್ಲ ಈ ಚಿಂತನೆ ಮಾಡಿದರೆ ಅಂತ ಹೇಳ್ತಾರೆ. ಆಮೇಲೆ ಇನ್ನು 23ನೇ ನುಡಿಯಲ್ಲಿ ಇಲ್ಲಿ ಕೂಡ ಕಾಲ ನಿಯಮ ಹೇಳ್ತಾರೆ. ದಿವಸ, ಯಾಮ, ಮುಹೂರ್ತ, ಘಟಿಕ ಇದು ಎಲ್ಲಿ ಹೇಳ್ಕೊಂಡು ಇದು ಕೂಡ ಗಂಗಾ ಪ್ರವಾಹದಂತೆ ಇದು ಕಾಲ ಹರ್ಕೊಂಡೇ ಹೋಗ್ತಾ ಇರ್ತದೆ ಅಂತ. ಆಮೇಲೆ ಇಲ್ಲಿ ಇಂಥ ಕಾಲನಾಮಕ ಭಗವಂತ ರೂಪ ಯಾವಾಗಲೂ ಆನಂದ ಆತ್ಮಳಾಗಿದ್ದಾನೆ. ಭಾರ್ಗವಿ ಸದಾನಂದ ಇಲ್ಲಿ ಮುಳುಗಾತಲಿ ಇವನ ಗುಣರೂಪಗಳು ಇಲ್ಲಿ ಭಗವಂತನ ಏನು ಗುಣರೂಪಗಳು ಇದೆಯೋ ಆ ಪ್ರವಾಹದಲ್ಲಿ ಲಕ್ಷ್ಮೀದೇವಿ ಮುಣಿಗೆ ಹೇಳ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಈ ಭಾರ್ಗವಿ ಸದಾ ಆನಂದ ಆತ್ಮಳಾಗಿರೋ ಎಲ್ಲ ಕಾಲದಲ್ಲಿ ಲಕ್ಷ್ಮೀದೇವಿ ಆನಂದ ಸತತವಾಗಿ ಆನಂದ ಆತ್ಮಳಾಗಿ ಇದ್ದಾಳೆ. ಆದರೆ ಭಗವಂತನ ಈ ಎಲ್ಲ ಗುಣಗಳ ಸಮೂಹ ಏನಿದೆ ಅದರ ಮುಣಿಗೆ ಹೇಳ್ತಾ ಇದೆ. ಅಂದರೆ ಅಷ್ಟು ಸಂತೋಷ ಪಡ್ತಾ ಇದ್ದಾಳೆ, ಅದು ನೋಡ್ತಾನೆ ಇದ್ದಾಳೆ, ಇನ್ನೂ ಪೂರ್ತಿ ಅವಳಿಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು 24ನೇ ನುಡಿಯಲ್ಲಿ ಇದು ಲಕ್ಷ್ಮೀದೇವಿ ಎಷ್ಟು ಸಂತೋಷ ಪಡ್ತಾಳೆ, ನಾವು ಭಗವಂತನ ಹೆಂಡತಿ ತಿನ್ನೋದ್ರಲ್ಲಿ ಎಷ್ಟು ಅಭಿಮಾನ ಸಂತೋಷ ಪಡ್ತಾಳೆ. ಅವಳು ಮಾಡಿದಂತಹ ಸೇವೆ ಭಗವಂತ ಸ್ವೀಕಾರ ಮಾಡ್ತಾನೆ ಅಂದ್ರೆ ಅವಳು ಎಷ್ಟು ಸಂತೋಷ, ತಾನು ಎಷ್ಟು ಕೆಳಗಡೆ ಇದ್ದಾಳೆ ಅಂತ ಭಾವನೆ ಇದೆ ಅವಳಿಗೆ. ಅವಳೇನು ಹೇಳ್ತಾಳೆ, ಭಿಕ್ಷುಕ ಒಬ್ಬ ಬಂದು ಒಂದು ಅರಸನಿಗೆ ಊಟಕ್ಕೆ ಕರೆದ್ರೆ ಅರಸ ಒಪ್ಪಗೋತಾನಲ್ಲ, ಆ ರೀತಿಯಾಗಿ ನನ್ನ ಸೇವೆಯನ್ನು ಭಗವಂತ ಒಪ್ಪಗೊಳ್ತಾ ಇದ್ದಾನೆ. ನಾನು ಭಿಕ್ಷುಕ ಇದ್ದಂತೆ ಭಗವಂತ ಅರಸರಿದ್ದಾನೆ, ಅವನು ಒಂದು ಭಿಕ್ಷುಕರ ಮನೆಯಲ್ಲಿ ಅವತರಣ ಒಂದು ಹೇಗೆ ಸ್ವೀಕಾರ ಮಾಡ್ತಾನೆ ಹಾಗೆ ಮಾಡ್ತಾ ಇದ್ದಾನೆ ಅಂತ ಲಕ್ಷ್ಮೀದೇವಿಗೆ ಈ ಭಾವನೆ ಇದೆ ಅಂತ ಮೇಲೆ ನಮಗೆ ಯಾಕೆ ಇರಬಾರ್ದು. ಆಮೇಲೆ ಇಲ್ಲಿ 25ನೇ ನುಡಿಯಲ್ಲಿ ಇಲ್ಲಿ ಗುಣಗಳ ಚಿಂತನೆ ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ 25ನೇ ನುಡಿಯಲ್ಲಿ ಹೇಗೆ ಗುಣಗಳ ಚಿಂತನೆ ಕೊಡ್ತಾ ಇದ್ದಾರೆ ಅಂತಂದರೆ, ಲಕ್ಷ್ಮೀದೇವಿಯಲ್ಲಿ ಬಹಳಷ್ಟು ಗುಣಗಳಿವೆ. ಆ ಎಲ್ಲ ಗುಣಗಳು ಸಪೋಸ್ ಒಂದು 100 ಅಂತ ತಿಳ್ಕೊಳ್ಳೋಣ, ಅದು ಸಂಖ್ಯೆ ಹೇಳಿ ಬರೋದಿಲ್ಲ, ಅಂಥ ಗುಣಗಳಿವೆ. ಆದರೂ ಕೂಡ ಲಕ್ಷ್ಮೀದಲ್ಲಿ ಒಂದು 100 ಗುಣ ಇದೆ ಅಂತ. ಆ 100 ಗುಣ ಒಂದು ತೃಣಜೀವರಲ್ಲಿ ಒಂದು ಕಲ್ಪನೆ ಮಾಡೋದು. ಆಮೇಲೆ ಅವ್ರ ಮೇಲೆ ಇನ್ನೂ 10 ಪಟ್ಟು ಜಾಸ್ತಿ ಆಗ್ತದೆ. ಈ ಮೇಲೆ ಹೋದಾಗ 10 ಪಟ್ಟು ಜಾಸ್ತಿ ಆಗ್ತಾ ಇರ್ತದೆ. ಅದನ್ನು ಲಕ್ಷ್ಮಿಯಲ್ಲಿ ತಿರುಗಿ ಎಷ್ಟು ಗುಣಗಳು ಒಳಗಿದೆ ಅಂತೇಳಿ ತಿರ್ಗಾ ಅಷ್ಟು ಗುಣಗಳನ್ನು ತಿರುಗಾಯಿ ಕೆಳಗೆ ಬರೋದು. ಹೀಗೆ ಅಷ್ಟು ಗುಣಗಳ ಕಲೆಕ್ಟ್ ಮಾಡಿಬಿಟ್ಟು ತಳಗಿದ ಮೇಲೆ ಹೋಗೋದು. ಹೀಗೆ ಎಷ್ಟು ಸತಿ ಮಾಡಿದ್ರು ಕೂಡ ಅದು ಭಗವಂತನ ಗುಣಗಳ ಸಮಾನ ಆಗುವುದಿಲ್ಲ ಅಂತಂದು ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಲಕ್ಷ್ಮೀದೇವಿಗೆ ಅವ್ರ ಗುಣಗಳು ಗೊತ್ತಾಗೋದಿಲ್ಲ. ಆಮೇಲೆ ನಮ್ಮ ನರರ ಪಾಡೇನು ಅಂತ ಹೇಳ್ತಾ ಇದ್ದಾರೆ. ಇನ್ನು 26ನೇ ನುಡಿಯಲ್ಲಿ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಇದರಲ್ಲಿ ಶುಭರಸವಾಗಿ ಭಗವಂತ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದರ ಚಿಂತನೆ ಕೊಡ್ತಾರೆ. ಅಲ್ಲಿ ಭಾರತೀಯ ವಾಗ್ದೇವಿ ವಾಯು ಇರಲ್ಲ, ಸರೋರು ಭಾರತೀಯ ವಾಗ್ದೇವಿ ವಾಯು ಬ್ರಹ್ಮರು ಇರಲಿಲ್ಲ. ಆದರೆ ಇವರ ರಸರಾಗಿ ಇದ್ದಾರೆ, ಶುಭರಸರಾಗಿ ಇದ್ದಾರೆ. ಆದರೆ ಇದೆಲ್ಲ ಇವರು ಭಗವಂತನ ಅಧೀನನಾಗೇ ಇದ್ದಾರೆ, ನೆಲೆಸಿರಲು ಎಲ್ಲ ಕಾಲದಲ್ಲಿ. ಅಂದರೆ ಇವಾಗ ಎಲ್ಲ ಕಾಲ ಅಂತಂದರೆ ಈ ಬ್ರಹ್ಮಾಂಡ ಈಗ ಇದ್ದಂಥ ಕಾಲದಲ್ಲಿ ಅಷ್ಟೇ. ಈ ಕಲ್ಪದಲ್ಲಿ, ಮುಂದಿನ ಕಲ್ಪದಲ್ಲಿ ಅವ್ರು ಇರುವುದಿಲ್ಲ. ವಾಯುದೇವರು ಬ್ರಹ್ಮರ ಪದವಿ ಬರ್ತಾರೆ, ಮಿಕ್ಕಿದವರು ಯಾರೂ ಇರುವುದಿಲ್ಲ. ಆಮೇಲೆ ಇಲ್ಲಿ 27ನೇ ನುಡಿಯಲ್ಲಿ ಎಲ್ಲ ದೇವತೆಗಳ ಪಟ್ಟಿ ಕೊಡ್ತಾರೆ. ಅದು 100 ಜನ ಇದ್ದಾರೆ. ನಾವು ಶೇಷ ಶತಸ್ಥರು ಅಂತ ಹೇಳ್ತಾರೆ. 100 ಜನ ಇರ್ತಾರೆ, ಅದರಲ್ಲಿ 85 ಜನ ಕಡಿಮೆ ಆಗಿರ್ತಾರೆ. ಅದನ್ನು ಅವರು ಎಲ್ಲ ಹೇಳ್ತಾರೆ. 100 ಜನ ಋಷಿಗಳಿದ್ದಾರೆ, ಅವರ ಪಟ್ಟಿಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಇವರೆಲ್ಲರೂ ದೇವತೆಗಳಿದ್ದ ಅಂತರ್ಯಾಮಿ, ಇವರೆಲ್ಲ ಋಷಿಗಳ ಅಂತರ್ಯಾಮಿಯಾಗಿ ಬ್ರಹ್ಮ ಸಮೀರ ಖಗೋಪ ಫಣೀಂದ್ರ ಇದ್ದಾನೆ ಭಗವಂತ ಅಂತರ್ಯಾಮಿಯಾಗಿ ಕಾರ್ಯವನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಇನ್ನು 28ನೇ ನುಡಿಯಲ್ಲಿ ಇಲ್ಲಿ ಶಂಖಚಕ್ರ ಗದಾ ಪದ್ಮದ ಚಿಂತನೆಯನ್ನು ಮಾಡ್ತೀವಿ. ಭಗವಂತಂದು ಬಿಂಬರೂಪಿ ಪರಮಾತ್ಮನ ಕೈಯಲ್ಲಿ ಅಷ್ಟು ಆಯುಧಗಳು ಇವೆ ಅಂತ ಕೂಡ ಹೇಳ್ತೀವಿ. ಅಲ್ಲಿ ಈ ಸಾಮರೂಪಗಳನ್ನು ಹೇಳ್ತಾರೆ. ಚಕ್ರದಲ್ಲಿ ಹಿಂಕಾರ, ಶಂಖದಲ್ಲಿ ಪ್ರತಿಹಾರ, ಗದದಲ್ಲಿ ನಿಧನ, ಪದ್ಮದಲ್ಲಿ ಪ್ರಸ್ತಾವ, ನಾರಾಯಣ ಮುದ್ರೆಯಲ್ಲಿ ಉದ್ಗೀತ.
ನಾವು ನಾರಾಯಣ ಮುದ್ರೆ ಹಚ್ಚುವಾಗ ಅಂದರೆ ಮುದ್ರೆ ಧಾರಣ ಮಾಡುವಾಗ ಈ ಈ ಭಗವಂತನ ಈ ಚಿಂತನೆ ಮಾಡಿ ಗದ ಶಂಖ ಚಕ್ರ ಗದಾಪುರಿ ಹೆಂಗಸರಿಗೆ 2 ಇದೆ, ಅದು ಗಂಡಸರು 5 ಇದೆ. ಸೊ ಅದು ಮಾಡುವಾಗ ಈ ಸಾಮರೂಪದ ಚಿಂತನೆ ಮಾಡೋದು, ಭಗವಂತನ ಕೈ ಇರುವ ಚಿಂತನೆ ಮಾಡಿ ಅಲ್ಲಿ ನಾವು ಸಾಮರೂಪಗಳನ್ನು ಚಿಂತನೆ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ 29ನೇ ಶರೀರವೇ ರಥ ಅಂತ ಹೇಳ್ತಾರೆ. ಈ ರಥದಲ್ಲಿ ಉಮಾದೇವಿ ಹಗ್ಗ ಇದ್ದಾಳೆ, ರೋಹಿಣಿ ಶಶಾಂಕರು ಮುಂದಿನ ಕುದುರೆ ಇದ್ದಾರೆ, ಸೂರ್ಯ ಸಂಜ್ಞಾರು ಹಿಂದಿನ ಕುದುರೆ ಇದ್ದಾರೆ, ರಥಿಕ ಪ್ರಾಣನಾಮಕ ಹರಿ ಇದ್ದಾನೆ ಅಂತ. ಆಮೇಲೆ ಇಲ್ಲಿ ನಡೆಸುವಂಥವ್ರು ರುದ್ರದೇವರು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಸೂತನಾಗಿದ್ದಾರೆ, ರುದ್ರದೇವರು ಸೂತನಾಗಿದ್ದಾರೆ. ಇಲ್ಲಿ ಬೇರೆ ಕಡೆಯೂ ಭೂತ ಸಂಧಿ ಕೂಡ ರಥದ ಚಿಂತನೆ ಕೊಟ್ಟಿದ್ದಾರೆ, ಅಲ್ಲಿ ಬೇರೆ ರೀತಿಯ ಚಿಂತನೆ ಕೊಟ್ಟಿದ್ದಾರೆ, ಇಲ್ಲಿ ಬೇರೆ ರೀತಿಯಾಗಿ ಚಿಂತನೆ ಕೊಟ್ಟಿದ್ದಾರೆ. ಆಮೇಲೆ 30ನೇ ನುಡಿಯಲ್ಲಿ ಇವನು ಅಮಿತ ಮಹಿಮನ ಅಪಾರ ಗುಣಗಳ ಅಲ್ಲಿ ಇವಂತ ಭಗವಂತನ ಅಪಾರ ಗುಣಗಳು ಇವೆ. ಅದನ್ನು ಆದ್ಯ ಅಂತ ಮಧ್ಯಗಳನ್ನು ಅರಿಯೋದಲ್ಲಿ ಗೊತ್ತೇ ಆಗೋದಿಲ್ಲ. ಅವನ ಗುಣಗಳನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು 30ನೇ ನುಡಿಯಲ್ಲಿ ಭಗವಂತ ತಿರ್ಗ ಎಲ್ಲಿ ವ್ಯಾಪ್ತನಾಗಿದ್ದಾನೆ ಅಂತ ಹೇಳ್ತಾ ವಿತ್ತ ದೇಹ ಆಗರ ದಾರ ಅಪತ್ಯ ಮಿತ್ರ ಹರಿ ಪ್ರತ್ಯಗಾತ್ಮ ಎಂದೆನಿಸಿ ನೆನೆಸಿಪ್ಪೆ ಎಂದರಿದು. ಅದಕ್ಕೆ ಭಗವಂತ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ. ಅವನು ನಮಗೆ ಅಧಮ ಮಧ್ಯಮರ ಕೃತ್ಯನಾಗು ಉನ್ಮತನಾಗದೆ ಭೃತ್ಯನಾನೆಂದು. ನಾವು ಭಗವಂತನ ಧೃತ್ಯನಾಗಿದ್ದೇನೆ, ದಾಸನಾಗಿದ್ದೇನೆ ಅಂಥೇಳಿ ಎಷ್ಟೇ ನಮಗೆ ನಮ್ಮ ಉನ್ನತಿ ಆದರೂ ಕೂಡ ನಾವು ಅದನ್ನು ಉನ್ಮತ್ತನಾಗಬಾರ್ದು. ಉನ್ನತಿ ಆದಾಗ ನಾವು ಉನ್ಮತ್ತನರಾಗಬಾರ್ದು. ನಾವು ಭಗವಂತನ ದಾಸರಂತೇಳಿ ಚಿಂತನೆ ಮಾಡಬೇಕು. ಅದೇ ರೀತಿಯಾಗಿ ನಾವು ಅದು ಭಗವಂತನ ಸತತ ಚಿಂತನೆ ಕೃತಜ್ಞತೆ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ಉನ್ಮತ್ತನಾಗದೆ ಕೃತಜ್ಞತೆ ಸಮರ್ಪಣೆ ಮಾಡಿ ಭಗವಂತನಿಗೆ ನಾವು ಚಿಂತನೆ ಮಾಡಬೇಕು. ಅವನ ನಾವು ದಾಸ ಅಂತ ತಿಳ್ಕೋಬೇಕು ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ 30ನೇ ನುಡಿಯಲ್ಲಿ ದೇವದೇವೇಶ ಅಂದರೆ ಬ್ರಹ್ಮ ಮೂಲೇಶ ಎಲ್ಲ ಕಡೆಯೂ ಎಷ್ಟು ವ್ಯಾಪ್ತಿ ಆಗಿದ್ದಾರೆ. ಮೊದಲೇ ನುಡಿ ಲಾಸ್ಟ್ ನುಡಿ ಎಲ್ಲ ಇದು ಒಂದು ಏನು ವಿಷಯದಿಂದ ಹೇಳ್ತಾರೆ, ತಿರ್ಗಾ ಉಪಸಂಹಾರ ಮಾಡ್ತಾರೆ. ಪೂಜಿಸಿ ನೋಡುತ್ತಾ ಸುಖಿಸುತ್ತಿರು ಬಿಡದೆ. ಈ ರೀತಿಯಾಗಿ ಎಲ್ಲ ಕಡೆಯೂ ಭಗವಂತನ ಈ ಪ್ರತಿಯೊಂದು ನುಡಿಯಲ್ಲಿ ಎಲ್ಲೆಲ್ಲಿ ವ್ಯಾಪ್ತಿದ್ದಾನೆ. ನಮಗೆಲ್ಲ ದಿನ ಅಷ್ಟೆಲ್ಲ ಫುಲ್ ಅನ್ನೋಕ್ಕೆ ಸಾಧ್ಯ ಆಗೋದಿಲ್ಲ. ಅಟ್ಲೀಸ್ಟ್ ಪಾರಾಯಣ ಮಾಡುವಾಗ ಇಷ್ಟರ ಮಟ್ಟಿಗಾದರೂ ನಮಗೆ ಒಂದು ಅನುಸಂಧಾನ ಬರಲಿ, ಆಮೇಲೆ ಒಂದು ಅಧ್ಯಯನ ಮಾಡಿದ್ದು ಒಂದು ಫಲ ನಮಗೆ ಬರಲಿ ಅಂತ ಉದ್ದೇಶದಿಂದ ಅಧಿಕ ಮಾಸ ನಿಮಿತ್ತವನ್ನು ಇದು ಒಂದು ಸಂಧಿ ಮಾಡ್ತಾಯಿದ್ದೀವಿ. ಇದು ನಾವು ಎಲ್ಲರೂ ಗುರುಗಳು ನಾವು ವಿಶೇಷವಾಗಿ ಮಾಡಿಸ್ಲಿ. ಬಹಳ ಸಂಕ್ಷಿಪ್ತವಾದಂಥದ್ದು ಅರ್ಥ ಇದ್ದರೂ ಕೂಡ ಅಂತೂ ಒಂದು ಹರಿಕಥಾ ಅಧ್ಯಯನ ಮಾಡಿದ ಒಂದು ಸಮಾಧಾನ ಗುರುಗಳು ನಮ್ಮ ಕಡೆ ಮಾಡಿಸ್ಲಿ. ಇದರದ ಫಲವನ್ನು ಅವಿಶ್ವಾಸ ನಾವು ಬೇಡದೇವರು ಕೊಟ್ಟೇ ಬಿಡ್ತಾನೆ ಭಗವಂತ. ಇನ್ನಷ್ಟು ಸಾಧನೆ ನಾವು ಬೇರೆ ಏನೂ ಕೇಳೋದಿಲ್ಲ. ನಮಗೆ ಜ್ಞಾನ ಭಕ್ತಿ ವೈರಾಗ್ಯ ಅಭಿವೃದ್ಧಿ ಆಗಲಿ, ಸಾಧನ ಅಭಿವೃದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡೋಣ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಗುರುವಂತರ್ಗತ ತತ್ವಾಭಿಮಾದೇತ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಆನಂದಾಪತಿ ಪುರುಷೋತ್ತಮ ಭಿನ್ನ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣ. ಎಲ್ಲರಿಗೂ